ನೋಡ್ರಪ್ಪ, ನಮ್ಮ ಬೆಂಗಳೂರಿನ ಏರ್ಪೋರ್ಟ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಯಾವ ಥರ ಕಾಣುತ್ತೆ ನೋಡಿ. ಬಟ್ ತುಂಬ ಚೆನ್ನಾಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟು. ಇಲ್ಲಿ ನೋಡಿ, ಇದೆಲ್ಲ ಪೂರ್ತಿ ಅಂದರೆ ಟರ್ಮಿನಲ್ 1ಗೆ ಬಂದು ಡ್ರಾಪ್ ಮಾಡಿದ್ದು ರೈಟ್ ಸೈಡಿಗೆ ತಾಜ್ ಹೋಟೆಲ್ ಇದೆ ಮತ್ತು ರೆಸ್ಟೋರೆಂಟ್ಗಳಿದ್ದಾವೆ. ಸೊ ಎಲ್ಲರೂ ಇಲ್ಲಿ ಬಂದು ಡ್ರಾಪ್ ಮಾಡಿ ಹೋಗ್ತಾರೆ. ಸೊ ಇದು ಕೂಡ T1 ಟರ್ಮಿನಲ್ 1. ಗುರು, ನನಗಂತೂ ಗೊತ್ತಿಲ್ಲ, ಟರ್ಮಿನಲ್ 1 ಪೂರ್ತಿ ಇಂಡಿಗೋದವರೇ ವಹಿಸ್ಕೊಂಡ್ಬಿಟ್ಟವ್ರೆ ಅಂತ ಅನ್ಸುತ್ತೆ ಗುರು. ನಿಜವಾಗ್ಲೂ T1ನಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ಬಿಟ್ಟರೆ ಇನ್ನು ಯಾವ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ಸು ಬರೋಲ್ಲ. ಸೊ ಪೂರ್ತಿ ಟರ್ಮಿನಲ್ 1 ಇರೋದೆಲ್ಲ ಪೂರ್ತಿ ಇಂಡಿಗೋನೇ, ಡೊಮೆಸ್ಟಿಕ್ ಫ್ಲೈಟ್ಸ್. ಸೊ ಫಸ್ಟ್ ಒನ್ ಇಂಡಿಗೋ ಅಂದರೆ ಟರ್ಮಿನಲ್ 1 ನೋಡಾಯಿತು. ಸೊ ಲೆಟ್ಸ್ ಗೋ ಟು ಟರ್ಮಿನಲ್ 2. ಬನ್ನಿ, ಟರ್ಮಿನಲ್ 2 ತೋರಿಸ್ತೀನಿ. ನಡೀರಪ್ಪ, ಇವಾಗ ನೋಡಾಯಿತು ಟರ್ಮಿನಲ್ 1. ಇವಾಗ ಹೋಗ್ತಿರೋದು ಟರ್ಮಿನಲ್ 2. ಸೊ ಟರ್ಮಿನಲ್ 2ನ ನೋಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಪೂರ್ತಿ ಗುರು ಟರ್ಮಿನಲ್ 2ಅಲ್ಲಿ ಏನೇನು ಇದೆಯೋ ಅಂದರೆ ನಾವು ಫಸ್ಟ್ ಹೋದ ತಕ್ಷಣ ನೋಡ್ತೀವಲ್ಲ, ಆ ಇಂಟರ್ಫೇಸ್ ಏನಿದೆ ಪೂರ್ತಿ ಎಲ್ಲ ಗುರು ಬೊಂಬಲ್ ಮಾಡಿರೋದು. ದೇವರಡೆ, ನಂಗಂತೂ ಗೊತ್ತಿಲ್ಲ ಆ ಇಡೀ ಒಂದು ಟರ್ಮಿನಲ್ 2ಗೆ ಎಲ್ಲಿಂತಂದ್ರೂ ಅಷ್ಟೊಂದು ಬೊಂಬ ಅನ್ನೋದೇ ನನಗಂತೂ ಗೊತ್ತಿಲ್ಲಪ್ಪ ಗುರು. ನಿಜವಾಗ್ಲೂ ನಮ್ಮ ಬೆಂಗಳೂರು ಏರ್ಪೋರ್ಟ್ ಮಾತ್ರ ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ. ತುಂಬ ಚೆನ್ನಾಗಿದೆ ಗುರು. ನನಗಂತೂ ನಮ್ಮ ಬೆಂಗಳೂರು ಏರ್ಪೋರ್ಟ್ ತುಂಬ ಇಷ್ಟ. ಸೊ ನಿಮಗೆಲ್ಲ ಯಾವ್ಯಾವ ಏರ್ಪೋರ್ಟ್ ಇಷ್ಟ ಅಂತ ಕಮೆಂಟ್ಸ್ ಬಾಕ್ಸ್ ನಿಮ್ಮದೇ ಬರೀರಿ. ಸೊ ಗುರು, ನಾವು ಟರ್ಮಿನಲ್ 1ಇಂದ ಬಂದ ತಕ್ಷಣ ಸೊ ನಮ್ಮ ಈ ರೈಟ್ ಸೈಡಿಗೆ ಸಿಗೋದೆ ಅದು ಊಬರ್ ಪಾರ್ಕಿಂಗು. ಸೊ ಇಲ್ಲೆಲ್ಲ ನಮ್ಮ BMTC ವಜ್ರ ಗಾಡಿಗಳೆಲ್ಲ ಹೋಗ್ತಿದ್ದಾವೆ ನೋಡಿ. ಸೊ ನಾನು ಈಗ ತಾನೇ ಜಸ್ಟ್ ಡ್ರಾಪ್ ಮಾಡಿದೆ, ಇನ್ನು ನನಗೆ ಯಾವುದೂ ಡ್ಯೂಟಿಗಳು ಬಂದಿಲ್ಲ. ಸೊ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಟರ್ಮಿನಲ್ 2 ಹೋಗ್ತಿರೋದು. ನಂಗೆ ಟರ್ಮಿನಲ್ 2ಗೆ ಹೋಗೋ ಅವಶ್ಯಕತೆ ಇಲ್ಲ ಇವಾಗ, ಯಾಕಂದರೆ ನಾನು ಪಾರ್ಕಿಂಗ್ ಏರಿಯಾಗೆ ಹೋಗಿ ಅಂತ ಹೇಳಿದ್ದಾರೆ ಊಬರ್ ಅವರು. ಸೊ ನಿಮಗೆ ತೋರಿಸ್ಬೇಕು ಅಂತ ನಾನು ಇವಾಗ ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಗಾಯ್ಸ್, ಇನ್ನೊಂದು ಆ್ಯಕ್ಚುಲಿ ಇದು ನನ್ನ ಚಾನೆಲ್ನ 3ನೇ ವಿಡಿಯೋ. ಸೊ ಏನಾದರೂ ತಪ್ಪು ಏನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನಾನು ಈಗ ದೊಡ್ಡ ಯಾರು ಯೂಟ್ಯೂಬರ್ ಇದ್ದಾರೋ ಅವ್ರ ಥರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಐ ಆಮ್ ಎ ಬಿಗಿನರ್. ಸೊ ಏನೇ ತಪ್ಪುಗಳಿದ್ರೂ ಕ್ಷಮಿಸಿ ಅಂತ ಕೇಳ್ತಾ, ಸೊ ಬನ್ನಿ ಟರ್ಮಿನಲ್ 2ಗೆ ಹೋಗೋಣ. ಮತ್ತೊಂದೇನೆಂದರೆ, ಸೊ ಈ ಜಾಗದಲ್ಲಿ ಒಂದು ಮೇಲೆ ಹೋಗುತ್ತೆ ರೋಡು, ಇಲ್ಲಿ 2 ರೋಡ್ ಹೋಗುತ್ತೆ. ಸೊ ನೀವು ಲೆಫ್ಟಿಗೆ ಹೋದರೆ ಅಂದರೆ ಇದಕ್ಕೆ ಹೋಗ್ತೀರಾ, ಟರ್ಮಿನಲ್ 2ಗೆ ಹೋಗ್ತೀರಾ. ಆದರೆ ಡಿಪಾರ್ಚರ್ಗೆ ಹೋಗ್ತೀರಾ, ಸಾರಿ ಅರೈವಲ್ಸ್ಗೆ ಹೋಗ್ಬೇಕು ಅಂದರೆ ನೀವು ಆ ಕಡೆ. ಸೊ ಈ ಕಡೆ ಹೋದರೆ ಡಿಪಾರ್ಚರ್ಗೆ ಹೋಗ್ತೀರಾ. ಸೊ ನಾನು ನಿಮಗೆ ವಿಡಿಯೋ ತೋರಿಸ್ಲಿಕ್ಕೇ ಲೆಫ್ಟ್ ಸೈಡಿಗೆ ಹೋಗ್ತಾ ಇದ್ದೀನಿ. ಅಂದರೆ ಟರ್ಮಿನಲ್ 2 ತೋರಿಸ್ಲಿಕ್ಕೆ ಅಂತಲೇ ನಾನು ನಿಮ್ಮ ಈ ಕಡೆ ಹೋಗ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಈ ಸೈಡ್ ಹೋಗಬೇಕು, ಯಾಕಂದರೆ ನಾನು ಆ್ಯಕ್ಚುಲಿ ಈಗ ಡ್ರಾಪ್ ಆಯಿತು, ಪಿಕಪ್ ಮಾಡಬೇಕಲ್ವಾ. ಸೊ ಪಿಕಪ್ ಏರಿಯಾ ಬಂದು ರೈಟ್ ಸೈಡಲ್ಲಿ ಹೋಗಬೇಕು. ಸೊ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಇಲ್ಲಿ ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಿಗೆ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಕೂಡ ಇದೆ. ಸೊ ಹಾಗೆ ಸ್ವಲ್ಪ ಲೆಫ್ಟಿಗೆ ಬರ್ತೀನಿ. ನಿಮಗೆ ಇಂಡಿಗೋ ಫ್ಲೈಟ್ಸ್ ಎಲ್ಲ ಇಲ್ಲೇ ರನ್ವೇ ಇರೋದು. ಸೊ ಆ ರನ್ವೇನೂ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ರನ್ವೇ. ಸೊ ಐ ಥಿಂಕ್ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಒಂದು ನಿಮಿಷ, ನಾನು ನೋಡಿ ಗಾಯ್ಸ್, ಈಗಲೂ ಕಾಣಿಸ್ತಿಲ್ಲ ನಿಮಗೆ. ಸೊ
ಸೊ ಅದಾದಮೇಲೆ ನಾವು ಬಂದೇ ಬಿಟ್ವಿ ಟರ್ಮಿನಲ್ 2ನ ನೋಡಲಿಕ್ಕೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಾಣಿಸ್ತಿರೋದೆಲ್ಲ ಗುರು ಟರ್ಮಿನಲ್ 2ನೇ. ನೋಡು ಗುರು, ಏನು ಸಖತ್ತಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಕೆಲವು ನಮ್ಮ ಹಳ್ಳಿ ಭಾಗದ ಹುಡುಗರುಗಳು ಬೆಂಗಳೂರು ಏರ್ಪೋರ್ಟ್ ಹೋಗಲಿ ಬೆಂಗಳೂರನ್ನೇ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ಐ ಕೇಮ್ ಟು ಇಯರ್. ನೋಡಿ ತೋರಿಸ್ತಾ ಇದ್ದೀನಿ ಪೂರ್ತಿ. ಇಲ್ಲಿ ಯಾರೋ ಫಾರಿನ್ ನಿಂತಿದ್ದಾರೆ. ಸೊ ಎಲ್ಲರೂ ಇಲ್ಲೇ ಬಂದು ಡ್ರಾಪ್ ಮಾಡಿ ಹೋಗ್ತಾರೆ. ನೋಡ್ತಾ ಇರ್ಬೋದು ನೀವು. ಸೊ ನೋಡ್ಕೊಳ್ಳಿ, ಪೂರ್ತಿ ಎಲ್ಲ ನಿಜವಾಗ್ಲೂ ಎಲ್ಲ ಬೊಂಬು, ಪ್ರತಿಯೊಂದು ಪಿಲ್ಲರ್ಗಳು ಇಲ್ಲಿ ಬೊಂಬಲೆ ಮಾಡಿರೋದು. ನೋಡಿ ಇಲ್ಲೊಂದು ಕಾಣ್ತಿದೆಯಲ್ಲ ಪಿಲ್ಲರು, ಇದು ಕೂಡ ಪೂರ್ತಿ ಬೊಂಬಲೆ ಮಾಡಿರೋದು. ಆಮೇಲೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಒಂದಷ್ಟು ಹ್ಯಾಂಗ್ ಮಾಡಿದ್ದಾರೆ, ಅಂದರೆ ಅದೊಂಥರ ಹೂವು ಥರ. ಸೊ ಅದಕ್ಕೆಲ್ಲ ಈ ಸಿಲ್ವರ್ ಪೇಂಟ್ ಹೊಡೆದು ಹ್ಯಾಂಗ್ ಮಾಡಿದ್ದಾರೆ. ನೋಡಿ ಈಗ ಸ್ವಲ್ಪ ತಿರುಗಿಸ್ತೀನಿ ಈ ಕಡೆ. ಸೊ ಈ ಕಡೆ ಎಲ್ಲ ನಿಮಗೂ ಕಾಣ್ತಾ ಇರೋದೇ ಟರ್ಮಿನಲ್ 2. ಸೊ ಇಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ಯಾವುದ್ಯಾವುದು ಏರ್ ಇಂಡಿಯಾ ಇರ್ಬೋದು, ಆಕಾಶ್ ಇರ್ಬೋದು, ರಿಮೈನಿಂಗ್ ಯಾವ್ಯಾವ ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ಸು ಟರ್ಮಿನಲ್ 2 ಅಲ್ಲಿ ಬರೋದು ನಿಮಗೆ. ಸೊ ನಾನು ಫಸ್ಟ್ ಟೈಮ್ ಬಂದಾಗ ಟರ್ಮಿನಲ್ 2 ನೋಡಿ ತುಂಬ ಶಾಕ್ ಆದೆ. ಯಾಕೆಂದರೆ ಈಗ ನಾವು ಈಗ ಯಾವುದೇ ಒಂದು ವಸ್ತು ಆದರೂ ಅಷ್ಟೇ ನಾವು ನೋಡಿಲ್ಲ ಅಂತ ಅಂದರೆ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಆಶ್ಚರ್ಯ ಆಗ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ನವ್ರು ನಿಂತಿದ್ದಾರೆ. ಯಾರಾದರೂ ಕಳ್ಳರು ಕಾಕರು ಬಂದರೆ ಅಲ್ಲೇ ಹಾಕೊಂಡ್ಬಿಡ್ತಾರೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಕರ್ನಾಟಕ.